ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಸ್ಥಿರವಾಗಿ ನಿಂತಿತು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯೂ ಆಗಿರುವಾತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು. ಆದಿಕಾಂಡ 49:23-24. ಕಾಲ್ವರಿ ಗಿರಿಯಲಿ ಘೋರ ಶಿಲುಬೆಯಲಿ, ಕಾಲ್ವರಿ ಗಿರಿಯಲಿ ಘೋರ ಶಿಲುಬೆಯಲಿ ತುಗಿಯೇ ರಕ್ತ ಚೆಲ್ಲಿದಿ, ನನಗಾಗಿ ಬದಲೇನು ನಾ ಕೊಡಲಿ, ನನ್ನೇಸುವೆ ಬದಲೇನು ನಾ ಕೊಡಲಿ. ಯೇಸುವೆ ರಕ್ಷಕನೇ, ಪ್ರೀತಿಯ ಎನ್ಪಿತನೇ, ಯೇಸುವೆ ರಕ್ಷಕನೇ, ಪ್ರೀತಿಯ ಎನ್ಪಿತನೇ, ಪಾರೆಯ ಈ ವೇಳೆಯಲ್ಲಿ ಬಂದೆನ್ನ ಆಶೀರ್ವದಿಸಯ್ಯ, ನನ್ನೇಸುವೆ ಆಶೀರ್ವದಿಸಯ್ಯ. ಪ್ರಿಯ ದೇವಮಕ್ಕಳೇ, ಈ ಪ್ರಾರ್ಥನೆಯನ್ನು ನಾನೊಟ್ಟಿಗೆ ಮಾಡಿರಿ. ಪರಲೋಕದ ತಂದೆಯೇ, ಯೋಸೇಫನನ್ನು ಬಿಲ್ಲುಗಾರರು ಕೆಣಕಿ ಬಾಣಗಳನ್ನು ಎಸೆದರೂ ನಿನ್ನ ಪರಾಕ್ರಮದ ಭುಜಬಲದಿಂದ ಅವನ ಬಿಲ್ಲು ಸ್ಥಿರವಾಗಿ ನಿಂತಂತೆಯೇ ನಮ್ಮ ಜೀವನವನ್ನು ಸ್ಥಿರವಾಗಿ ನಿಲ್ಲಿಸು. ವಿರೋಧಗಳು, ಪರೀಕ್ಷೆಗಳು ಮತ್ತು ನಿರಾಶೆಗಳು ಬಂದಾಗಲೂ ನಿನ್ನಲ್ಲಿ ಭರವಸೆಯಿಟ್ಟು ದೃಢವಾಗಿ ನಿಲ್ಲುವ ಕೃಪೆಯನ್ನು ದಯಪಾಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಸ್ಥಿರವಾಗಿ ನಿಂತಿತು. ಯೋಸೇಫನನ್ನು ಹಗೆ ಮಾಡಿದ ಬಿಲ್ಲುಗಾರರು ಯಾರು? ಅವನ ಸ್ವಂತ ಸಹೋದರರೇ. ಅವರು ಉಪಯೋಗಿಸಿದ ಬಾಣ ಯಾವುದು? ಅದೇ ಮಾತ್ಸರ್ಯವೆಂಬ ಬಾಣ. ಆದರೆ ಯೋಸೇಫನ ಬಿಲ್ಲು ಯಾವುದು? ಅದು ದೈವೀಕ ಪ್ರೀತಿ ಎಂಬ ಬಿಲ್ಲು. ಸತ್ಯವೇದ ಹೇಳುತ್ತದೆ, ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯೂ ಆಗಿರುವಾತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು ಎಂದು. ಹೌದು ಪ್ರಿಯರೇ, ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರಿಗೆ ವೇರಿಗಳಾಗುವರು ಎಂದು ಮತ್ತಾಯನು ಬರೆದ ಸುವಾರ್ತೆ 10:36 ಹೇಳುತ್ತದೆ. ಹಾಗೆಯೇ ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಮಾತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು ಎಂದು ಜ್ಞಾನಿಯಾದದ ಸೊಲೊಮೋನನು ಜ್ಞಾನೋಕ್ತಿಗಳು 27:4 ಹೇಳುತ್ತಾನೆ. ಮತ್ತು ಪ್ರಸಂಗಿ 4:4 ಹೇಳುತ್ತದೆ, ಸಮಸ್ತ ಪ್ರಯಾಸವನ್ನೂ ಕೈಗೂಡುವ ಸಕಲ ಕಾರ್ಯವನ್ನೂ ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೆನು. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಯೇಸು ಪರಿಶುದ್ಧಾತ್ಮನಿಂದ ತುಂಬಿದವನಾಗಿ ವ್ಯಾಧಿಗ್ರಸ್ತರನ್ನು ಗುಣಪಡಿಸುತ್ತಾ ಅಶುದ್ಧಾತ್ಮಗಳನ್ನು ಓಡಿಸುತ್ತಾ ಅನೇಕಾನೇಕ ಅದ್ಭುತಗಳನ್ನು ಮಾಡಿದನು. ಇದನ್ನು ಕಂಡ ಫರಿಸಾಯರು, ಸದ್ದುಕಾಯರು ಸಹಿಸಲಾರದಾದರು. ಮಾತ್ಸರ್ಯದ ಆತ್ಮದಿಂದಲೂ ನಿಂದಿಸುವ ಆತ್ಮದಿಂದಲೂ ತುಂಬಿದವರಾದರು. ಜನರು ಇವನನ್ನು ಹಿಂಬಾಲಿಸುವರಾದರೆ ಎಂದು ಹೇಳಿ ಯೇಸುವನ್ನು ಕೊಲ್ಲಲು ಸಂಚು ಹೂಡಿದರು. ಯೇಸುವನ್ನು ಶಿಲುಬೆಯಲ್ಲಿ ಜಡಿದದ್ದು ಮಾತ್ರವಲ್ಲ, ಶಿಲುಬೆಯಲ್ಲಿ ವೇದನೆಯನ್ನು ಅನುಭವಿಸುತ್ತಿರುವಾಗಲೂ ಆತನನ್ನು ಪರಿಹಾಸ್ಯ ಮಾಡಿದರು. ಯೇಸುವನ್ನು, ಯೋಸೇಫನನ್ನು ಆ ಬಿಲ್ಲುಗಾರರು ಹಗೆ ಮಾಡಿದಂತೆ ನಿಮ್ಮನ್ನೂ ಸಹ ಅನೇಕರು ಹಗೆ ಮಾಡುತ್ತಿರಬಹುದು. ಇಂದು ನಿಮಗೆ ವಿರೋಧವಾಗಿ ಕ್ರೂರವಾದ ಬಿಲ್ಲುಗಾರರು ಎದ್ದಿರಬಹುದು. ಕ್ರೂರವಾದ ದುಷ್ಟ ಆಲೋಚನೆಗಳೆಂಬ ವಿಷ ಬಾಣಗಳನ್ನು ಎಸೆಯುತ್ತಿರಬಹುದು. ಭಯಪಡಬೇಡಿರಿ. ಯೋಸೇಫನ ಬಿಲ್ಲು ಸ್ಥಿರವಾಗಿ ನಿಂತಂತೆ ಕರ್ತನು ನಿಮ್ಮನ್ನು ನಿಮ್ಮ ಸ್ಥಾನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವನು. ಶತ್ರುಗಳ ಮಧ್ಯದಲ್ಲಿ ನಿಮ್ಮ ತಲೆಯನ್ನು ಎತ್ತಿ ಎಣ್ಣೆಯಿಂದ ಅಭಿಷೇಕ ಮಾಡುವನು. ಯೋಸೇಫನನ್ನು ಎಷ್ಟರ ಮಟ್ಟಿಗೆ ಹಗೆ ಮಾಡಿದರೋ ಅಷ್ಟಷ್ಟು ಉನ್ನತಿಗೆ ಕರ್ತನು ತಂದನು. ಯೇಸುವನ್ನು ಆತನ ಹಗೆಗಾರರು ಎಷ್ಟು ತುಳಿಯಲು ಪ್ರಯತ್ನಿಸಿದರೋ ಅಷ್ಟರ ಮಟ್ಟಿಗೆ ತಂದೆಯಾದ ದೇವರು ಆತನನ್ನು ಎತ್ತಿ ತನ್ನ ಬಲಗಡೆಯಲ್ಲಿ ಆಸೀನನಾಗುವಂತೆ ಮಾಡಿದನು. ದೇವಮಕ್ಕಳೇ, ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಉನ್ನತಿಗೆ ತರುವನು. ಭಯಪಡಬೇಡಿರಿ. ಆತನನ್ನೇ ನಂಬಿ ದೃಢಚಿತ್ತವುಳ್ಳವರಾಗಿರಿ. ಆಮೇನ್. ನೆನಪಿಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:9-11. ಈ ಕಾರಣದಿಂದ ದೆವವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ ಮರ್ತ್ಯಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು
ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೆವವರಿಗೆ ಘನವನ್ನು ಸಲ್ಲಿಸುವರು. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಕಾಲ್ವರಿ ಗಿರಿಯಲಿ ಘೋರ ಶಿಲುಬೆಯಲಿ, ಕಾಲ್ವರಿ ಗಿರಿಯಲಿ ಘೋರ ಶಿಲುಬೆಯಲಿ ತುಗಿಯ ರಕ್ತ ಚೆಲ್ಲಿದಿ, ನನಗಾಗಿ ಬದಲೇನು ನಾ ಕೊಡಲಿ ನನ್ನೇಸುವೆ.